ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ಇಂಪಾರ್ಟೆಂಟ್ ಆದ ಒಂದು ವಿಡಿಯೋ ಜೊತೆ ಬಂದಿದ್ದೇನೆ. ಆ ವಿಡಿಯೋ ಯಾವ್ದಪ್ಪ ಅಂತಂದ್ರೆ, ಪ್ರಥಮ BA ಅವರಿಗೆ ಎಕನಾಮಿಕ್ಸ್ ಕಷ್ಟ ಅಂತ ಹೇಳುವವರಿಗೆ ತುಂಬಾ ಹೆಲ್ಪ್ ಆಗುವಂತ ವಿಡಿಯೋ ಇದಾಗಿರುತ್ತೆ. ಯಾಕೆ ಅಂದ್ರೆ ಎಕನಾಮಿಕ್ಸ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳು ಅಥವಾ ಹೆಡ್ಲೈನ್ ನೋಡಿದಾಗ ನಮ್ಗೆ ಇದು ಕಷ್ಟ ಅಥವಾ ಅರ್ಥ ಆಗಲ್ಲ ಅಂತ ಅನ್ಸುತ್ತಲ್ವಾ, ಅಂತವರಿಗೋಸ್ಕರ ಮಾಡಿರುವಂತಹ ವಿಡಿಯೋ ಇದು. ಸೊ ಯಾರಿಗೆಲ್ಲ ಎಕನಾಮಿಕ್ಸ್ ಕಷ್ಟ ಅವರೆಲ್ಲರೂ ಕೂಡ ಈ ವಿಡಿಯೋವನ್ನ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಒಂದು ದಾರಿ ಸಿಗುತ್ತೆ, ಅಥವಾ ಖಂಡಿತ ನೀವು ಎಕನಾಮಿಕ್ಸ್ ಅಲ್ಲಿ ಪಾಸ್ ಆಗ್ತೀರಾ. ಮತ್ತೆ ಪಾಸ್ ಆದ್ಮೇಲೆ ನನಗೆ ಕಮೆಂಟ್ ಹಾಕ್ತೀರಾ, ನಿಮ್ಮ ವಿಡಿಯೋದಿಂದ ನಾನು ಎಕನಾಮಿಕ್ಸ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಅಷ್ಟು ಕಾನ್ಫಿಡೆಂಟ್ ಇಲ್ಲಿ ಹೇಳ್ತಾ ಇದ್ದೇನೆ. ಯಾಕೆ ಅಂದ್ರೆ ಇವತ್ತು ನಾನು ಯಾವುದೆಲ್ಲ ಓದ್ಕೊಂಡ್ರೆ ನೀವು ಪಾಸ್ ಆಗ್ಲಿಕ್ಕೆ ಖಂಡಿತ ಸಾಧ್ಯ ಇದೆ, ಅಥವಾ ಆ ಕಷ್ಟ ಎಕನಾಮಿಕ್ಸ್ ಅಂತ ಯಾರೆಲ್ಲ ಅನ್ಕೊಳ್ತಾರಲ್ವಾ ಅವರಿಗೆ ಅಂತೂ ಪಾಸ್ ಆಗ್ಲಿಕ್ಕೆ ತುಂಬಾ ಈಸಿ ಆಗಿರುವಂತಹ ಒಂದು ಹೆಲ್ಪ್ ಆಗಿರುತ್ತೆ. ಈ ಒಂದು ವಿಡಿಯೋದ ಮುಖಾಂತರ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೇನೆ. ಖಂಡಿತ ಇದು ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನಾನು ಕೂಡ ಇದೇ ತರ ಎಕ್ಸಾಮ್ ಅಲ್ಲಿ ಓದಿ ನಾನು ಎಕ್ಸಾಮ್ ನ ಪಾಸ್ ಮಾಡ್ಕೊಂಡಿರೋದು. ಹಾಗಾಗಿ ನಾನ್ ನಿಮ್ಗೆ ಎಕನಾಮಿಕ್ಸ್ ಯಾವ್ದೆಲ್ಲ ಚಾಪ್ಟರ್ ಓದ್ಕೋಬೇಕು, ನೀವು ಇಷ್ಟನ್ನೇ ಓದಿ ಖಂಡಿತ 100 ಅಲ್ಲ 1000% ನೀವು ಪಾಸ್ ಆಗೇ ಆಗ್ತೀರಾ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ರಿಪೀಟೆಡ್ ಆಗಿ ಬಂದಿರುವಷ್ಟೇ ಚಾಪ್ಟರ್ ಅನ್ನ ನಾನು ಇವತ್ತು ಸಪ್ರೇಟ್ ಆಗಿ ಬರ್ಕೊಂಡು ನಿಮ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ. ನೀವು ಬುಕ್ ಇದ್ದವರು ದಯವಿಟ್ಟು ಬುಕ್ ಅನ್ನ ಓಪನ್ ಮಾಡ್ಕೊಂಡು ಬ್ಲಾಗ್ ಆಲ್ರೆಡಿ ನಾನು ಇದೊಂದು ವಿಡಿಯೋ ಹಾಕಿದ್ದೀನಿ. ಹಾಗಾಗಿ ನೀವು ಬುಕ್ ತಗೊಂಡು ಬ್ಲಾಗ್ನೆಲ್ಲ ಪಾಯಿಂಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಹೋಗಲ್ಲ. ಸೇಮ್ ರಿಪೀಟೆಡ್ ವಿಡಿಯೋ ಮಾಡಕ್ ನಾನು ಇವತ್ತು ಹೋಗಲ್ಲ. ಆದ್ರೆ ಅದ್ರಲ್ಲೂ ಕೂಡ ಫಿಲ್ಟರ್ ಮಾಡಿ ನಿಮ್ಗೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಇದೆ ಅಷ್ಟನ್ನೇ ನೀವು ಓದ್ಕೊಂಡ್ರೆ ಸಾಕು. ಇದಿಷ್ಟರಲ್ಲಿ ನಿಮ್ಗೂ ಇನ್ನೂ ಬೇಡ, ನಮ್ಗೆ ಕಷ್ಟ ಆಗುತ್ತೆ ಅಂತ ಇದ್ದವರು ಇದ್ರಲ್ಲೂ ಬೇಕಾದ್ರೆ ಒಂದೆರಡು ಟಾಪಿಕ್ ಸ್ಕಿಪ್ ಮಾಡ್ಕೊಂಡು ಓದ್ಕೊಳ್ಳಿ. ಆದ್ರೆ ಇದಿಷ್ಟೇ ಟಾಪಿಕ್ ಅನ್ನ ನೀವು ಓದ್ಕೊಂಡ್ರೆ ಖಂಡಿತವಾಗ್ಲೂ ಪಾಸ್ ಆಗ್ತೀರಾ. ಹಾಗೇನೆ ಯಾರಿಗೆಲ್ಲ ಬುಕ್ ಇಲ್ಲ ನೋಡಿ, ಅವರಿಗೆಲ್ಲ ನಾನು ಇದಿಷ್ಟು ಚಾಪ್ಟರ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಇದರಲ್ಲಿ ನಾನು 3 ಚಾಪ್ಟರ್ ಅನ್ನ ಇನ್ನು ಮಾಡಿಲ್ಲ. ಆ 3 ಚಾಪ್ಟರ್ನ ನಾನು ಸಾರಿ 3 ಅಲ್ಲ 4 ಚಾಪ್ಟರ್ ಅನ್ನ ನಾನು ಮಾಡಿಲ್ಲ. ಆ 4 ಚಾಪ್ಟರ್ನ ಇನ್ನೊಂದ್ 2 ದಿನದಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ. ಅದಾದ ನಂತರ ನಿಮ್ಗೆ ಎಲ್ಲ ಒಂದು ಎಕನಾಮಿಕ್ಸ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಎಲ್ಲಾ ಚಾಪ್ಟರ್ಗಳು ಫಿನಿಶ್ ಆಗುತ್ತೆ. ಹಾಗೇನೆ ಅದೇ ಅಷ್ಟು ಬುಕ್ ಇಲ್ಲದವರು ಈ ವಿಡಿಯೋನ ಅಷ್ಟೇ ನೋಡ್ಕೊಂಡು ಓದ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನೀವು ಎಕನಾಮಿಕ್ಸ್ ಅಲ್ಲಿ ಪಾಸ್ ಆಗ್ತೀರಾ. ಹಾಗೇನೆ ನಿಮ್ಗೆ ಕೂಡ ತುಂಬಾ ಈಸಿಯೆಸ್ಟ್ ವೇಯಲ್ಲಿ ನಾನು ಅದನ್ನ ಕ್ಲಾಸ್ ಮಾಡಿ ಹಾಕಿರೋದು. ತುಂಬಾ ಈಸಿಯಾಗಿ, ನೀವು ಎಷ್ಟು ಕಷ್ಟಪ್ಪ ಕೆಲವೊಂದು ವರ್ಡ್ಸ್ ಕಾನ್ಸೆಪ್ಟ್ ಅಂತ ಅನ್ಕೋತಿರಲ್ವಾ, ನಿಮ್ಗೆ ಅದ ಎಷ್ಟು ಈಸಿ ಇದೆಯಾ ಅಂತ ಅನ್ಕೊಳ್ಳುವಷ್ಟು ಈಸಿಯಾಗಿ ಕ್ಲಾಸ್ ಮಾಡಿ ಹಾಕಿದೀನಿ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಈವನ್ ನಾನು ಇದನ್ನ ಕೆಲವೊಂದು ನನ್ನ ಏನು ಫ್ರೆಂಡ್ಸ್ಗೆ ಕೂಡ ಆಲ್ರೆಡಿ ಶೇರ್ ಮಾಡಿ ಅವ್ರು ನೋಡಿ ನನಗೆ ಕಮೆಂಟ್ ಅನ್ನ ಡೈರೆಕ್ಟ್ ವಾಟ್ಸಪ್ ಅಲ್ಲಿ ಕೂಡ ಕಮೆಂಟ್ ಎಲ್ಲ ಆಗಿರೋದ್ರಿಂದ ನಾನು ಅನ್ಕೊಂಡಿದ್ದೇನೆ ಈ ವಿಡಿಯೋ ಖಂಡಿತ ಎಲ್ರಿಗೂ ಕೂಡ ಹೆಲ್ಪ್ ಆಗುವಂತಹದ್ದೇ ಇರಬಹುದು ಅಂತ ನಾನು ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಯಾರಿಗೆಲ್ಲ ಎಕನಾಮಿಕ್ಸ್ ಕಷ್ಟ ಅಂತಿದೆ ಇದೆ ಅಲ್ವಾ, ಅವರೆಲ್ಲರೂ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ, ಈ ಯೂಟ್ಯೂಬ್ ಚಾನಲ್ನ ಇದು ಪ್ಲೇ ಲಿಸ್ಟ್ಗೆ ಹೋಗಿ ಫಸ್ಟ್ ಇಯರ್ ಎಕನಾಮಿಕ್ಸ್ ಅನ್ನ ನೀವು ನೋಡಿದ್ರೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂತ ಹಾಕಿದೀನಿ ಅದಷ್ಟು ಚಾಪ್ಟರ್ ಕೂಡ ನಿಮ್ಗೆ ಸಿಗುತ್ತೆ. ಹಾಗಾಗಿ ಮತ್ತೆ ಮತ್ತೆ ಹೇಳಿದಾನೆ ನಾನು ಹೇಳ್ತಾ ಹೋಗುದಿಲ್ಲ. ಸೊ ಯಾವ್ದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ ಏನಪ್ಪಾ ಅಂತಂದ್ರೆ, ಎಕನಾಮಿಕ್ಸ್ ಫಸ್ಟ್ ಇಯರ್ ಬ್ಲಾಕ್ 1ರಲ್ಲಿ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತೆ ಸ್ವರೂಪ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಹಾಗೇನೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ನಾನು ಹೇಳ್ತಾ ಹೋಗಲ್ಲ, ಯಾಕಂದ್ರೆ ಇದಿರೋದೆಲ್ಲಾನು ಕೂಡ ಇಂಪಾರ್ಟೆಂಟ್. ಸೊ ಬ್ಲಾಕ್ ವೈಸ್ ಹೇಳ್ತಾ ಹೋಗ್ತೀನಿ. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತೆ ಸಮಗ್ರ ಅರ್ಥಶಾಸ್ತ್ರ. ಹಾಗೇನೆ ಥರ್ಡ್ ಕಾನ್ಸೆಪ್ಟ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಉತ್ಪಾದನಾ ಸಾಧ್ಯತಾ ರೇಖೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಬಟ್ ಈ ಕ್ಲಾಸ್ ನಾನೇನು ಅಪ್ಲೋಡ್ ಮಾಡಿಲ್ಲ. ಇನ್ನೊಂದ್ 2 ದಿನದಲ್ಲಿ ಅಪ್ಲೋಡ್ ಆಗದಿರುವಂತ 3-4 ಚಾಪ್ಟರ್ ಇದೆ, ಅದನ್ನ ಅಪ್ಲೋಡ್ ಮಾಡ್ಬಿಡ್ತೀನಿ, ಫಿನಿಶ್ ಮಾಡ್ತೀನಿ. ಸೊ ಎಕನಾಮಿಕ್ಸ್ ಕಂಪ್ಲೀಟ್ ಆಗ್ಬಿಡುತ್ತೆ ಆಗ. ಇನ್ನು ಸೆಕೆಂಡ್ ಬ್ಲಾಕಿಗೆ ಹೋಗುದಾದ್ರೆ ಫಸ್ಟ್ ಇಯರ್ ಎಕನಾಮಿಕ್ಸ್ ಅಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ, ಸಮಸೀಮಾಂತ ತುಷ್ಟಿಗುಣ, ಅನುಭೋಗಿ ಅಧಿಕ ತೃಪ್ತಿ ನಿಯಮ ಈ ಚಾಪ್ಟರ್ ಕೂಡ ನಾನು ಹಾಕ್ಬೇಕು, ಇನ್ನ ಹಾಕಿಲ್ಲ. ಇದು ಆಲ್ರೆಡಿ ಕ್ಲಾಸ್ ಇದೆ, ಇನ್ನೇನು 2 ದಿನದಲ್ಲಿ ಅಪ್ಲೋಡ್ ಆಗುತ್ತೆ. ಇನ್ನು ಔದಾಸೀನ್ಯ ವಕ್ರರೇಖಾ ವಿಶ್ಲೇಷಣೆ ಮತ್ತೆ ಬೇಡಿಕೆ ನಿಯಮ, ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇದಿಷ್ಟು ಕೂಡ 2ನೇ ಬ್ಲಾಕ್ ಅಲ್ಲಿ ಬರುವಂತಹ 5 ಚಾಪ್ಟರ್ ಗಳನ್ನ ನೀವು ಓದ್ಕೊಳ್ಳೇಬೇಕು. ಮತ್ತೆ ಇದು ಖಂಡಿತ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿರುತ್ತೆ. ಇಷ್ಟೇ ಓದ್ಕೊಂಡ್ರೆ ಹೇಳಕ್ಕಾಗಲ್ಲ ನಿಮ್ಗೆ. ಬ್ಲಾಕ್ 2 ಅಲ್ಲೇ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರೋದ್ರಿಂದ ಅದು ಒಂದು ಓದ್ಕೊಂಡ್ರು ಕೂಡ ನಿಮ್ಗೆ ಆಲ್ಮೋಸ್ಟ್ ಪಾಸ್ ಆಗ್ಲಿಕ್ಕೆ ಬೇಕಾಗಿರುವಂತ ಒಂದು 0.5% ಮಾರ್ಕ್ ತೆಗಿಲಿಕ್ಕೆ ಅಲ್ಲೇ ಸಾಧ್ಯ ಆಗುತ್ತೆ. ಇನ್ನು ಬ್ಲಾಕ್ 3 ಅಲ್ಲಿ ಉತ್ಪಾದನಾ ಬಿಂಬಕ, ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ನಿರ್ಧಾರ ಈ ಕ್ಲಾಸಿನ ಅಪ್ಲೋಡ್ ಆಗಿಲ್ಲ, ಆಗುತ್ತೆ ಸದ್ಯದಲ್ಲಿ. ಇನ್ನು ಏಕಸ್ವಾಮ್ಯ, ಸ್ವಾಮ್ಯಯುತ, ಕೆಲವರ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಚಾಪ್ಟರ್ ಏನಿದೆ ಅದು ಇಂಪಾರ್ಟೆಂಟ್. 3ನೇದು ಸೀಮಾಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತ ಇಂಪಾರ್ಟೆಂಟ್. ಹಾಗೇನೆ ರಿಕಾರ್ಡೋರವರ ಗೇಣಿ ಸಿದ್ಧಾಂತ ಎನ್ನುವಂತಹ ಒಂದು ಈ ಚಾಪ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಿಷ್ಟು ಕೂಡ ಬ್ಲಾಕ್ 3 ಅಲ್ಲಿ ಬರುವಂತಹದ್ದು. ಬ್ಲಾಕ್ 3 ಅಲ್ಲಿ ಬರುವಂತಹ 4 ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಇದಿಷ್ಟನ್ನ ನೀವು ಓದ್ಕೊಂಡ್ರೆ ಖಂಡಿತ 5 ಚಾಪ್ಟರ್ ಇದೆ. ಇಲ್ಲಿ ಫಸ್ಟ್ ಒಂದಿದೆ 2, 3, 4, 5 ಚಾಪ್ಟರ್ ಏನಿದೆ ಬ್ಲಾಕ್ 2 ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಬ್ಲಾಕ್ 5 ಅಲ್ಲಿ
ಸಾರಿ 4 ಅಲ್ಲಿ ಬರುವಂತಹ ಇನ್ನೂ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಸಂಪ್ರದಾಯ ಉದ್ಯೋಗ ಸಿದ್ಧಾಂತ, ಕೇನ್ಸ್ ರವರ ಉದ್ಯೋಗ ಸಿದ್ಧಾಂತ, ಹಾಗೇನೆ ಅನುಭೋಗ ಬಿಂಬಕ, ಹೂಡಿಕೆ ಬಿಂಬಕ, ಮತ್ತೆ ವ್ಯಾಪಾರ ಚಕ್ರಗಳು, ಮತ್ತೆ ವಾಣಿಜ್ಯ ಆವರ್ತಗಳು, ಹಾಗೆ ಹಣಕಾಸು ವಿತ್ತೀಯ ನೀತಿ. ಇಲ್ಲಿ ಬರುವಂತಹ 6 ಚಾಪ್ಟರ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಬ್ಲಾಕ್ 4 ಅಲ್ಲಿ 2 ಚಾಪ್ಟರ್ ಬಾಕಿ ಇದೆ ಮಾಡ್ಲಿಕ್ಕೆ, ಇಲ್ಲಿ 3 ಚಾಪ್ಟರ್, ಸೊ 5 ಚಾಪ್ಟರ್ ನಾನ್ ನಿಮ್ಗೆ ಮಾಡ್ಲಿಕ್ಕೆ ಇದೆ. ಈ 5 ಚಾಪ್ಟರ್ ನ 2 ಡೇಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನ ಬಿಟ್ಟು ಕೂಡ ನೀವು ಓದ್ಕೊಂಡ್ರು ನೀವು ಎಕ್ಸಾಮ್ ಅಲ್ಲಿ ಖಂಡಿತ ಪಾಸ್ ಆಗ್ತೀರಾ. ಅಷ್ಟು ಇಂಪಾರ್ಟೆಂಟ್ ಇರೋದು ಎಲ್ಲ ಚಾಪ್ಟರ್ಗಳು ಕೂಡ. ಇದೇ ಕ್ವಶನ್ಸ್ ಅನ್ನ ನಿಮ್ಗೆ 5 ಮಾರ್ಕ್ಸ್ ಇಲ್ಲ 10 ಮಾರ್ಕ್ಸ್ ಇಲ್ಲ ಅಂದ್ರೆ 15 ಮಾರ್ಕ್ಸ್ ಕೇಳುವಂತದ್ದು ಇಷ್ಟೊಳಗಡೆನೆ ಬರುತ್ತೆ. ಸೊ ನಿಮ್ಗೆ ಸಮಯ ಇದ್ದವರು ಉಳಿದ ಚಾಪ್ಟರ್ ಗಳನ್ನ ಎಲ್ಲವನ್ನ ನೋಡಿ, ನಾನು ಯಾರಿಗೂ ಕೂಡ ಮಿಸ್ಲೀಡ್ ಮಾಡ್ತಾ ಇಲ್ಲ ಅಥವಾ ಮಿಸ್ಗೈಡ್ ಮಾಡ್ತಾ ಇಲ್ಲ. ಖಂಡಿತ ಎಕ್ಸಾಮ್ ಕಷ್ಟ ಎನ್ನುವವರಿಗೋಸ್ಕರ ಮಾತ್ರ ಆಗಿರುವಂತಹ ವಿಡಿಯೋ ಇದು. ಇದಿಷ್ಟೇ ಚಾಪ್ಟರ್ ಅನ್ನ ಓದ್ಕೊಂಡ್ರು ಕೂಡ ನೀವು ಖಂಡಿತವಾಗಿ ಪಾಸ್ ಆಗ್ತೀರಾ. 200 ಅಲ್ಲ 1000% ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ನಾನು ಮಾಡಿರುವಂತಹ ಕ್ಲಾಸ್ಗಳು ಕೂಡ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನನಗೆ ಒಂದು ಮೆಸೇಜ್ ಹಾಕಿ. ಸೊ ದ್ಯಾಟ್ ನನಗೆ ಅರ್ಥ ಆಗುತ್ತೆ ನಾನು ಮಾಡಿರುವಂತಹ ವಿಡಿಯೋಗಳು ಯೂಸ್ಫುಲ್ ಆಗಿದೆ ಅಥವಾ ಕೆಲವರಿಗೆ ಕಷ್ಟ ಅನ್ನುವರಿಗೆ ಅಥವಾ ಬುಕ್ಸ್ ಇಲ್ಲದವರಿಗೆಲ್ಲ ರೀಚ್ ಆಗ್ತಿದೆ ಅನ್ನುವಂಥದ್ದು ನನಗೆ ಗೊತ್ತಾಗ್ತಿದೆ. ಯಾರೆಲ್ಲ ವಿಡಿಯೋನ ಡೈರೆಕ್ಟ್ ಆಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇನ್ಯಾವ್ದೆಲ್ಲ DA ರಿಲೇಟೆಡ್ ಯಾವ್ದೆಲ್ಲ ಕ್ಲಾಸ್ ಬೇಕು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಮಯ ತುಂಬಾ ಅಭಾವ ಇದೆ, ನನಗೆ ಚಿಕ್ಕ ಮಗು ಇರೋದ್ರಿಂದ. ಹಾಗಾಗಿ ಇರುವಂತಹ ಸಮಯದಲ್ಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿ ಹಾಕ್ತಾ ಇದ್ದೇನೆ. ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ಟಾಪಿಕ್ ನ ನನ್ನ ಸಬ್ಜೆಕ್ಟ್ ಅಲ್ಲದ ಕೆಲವೊಂದು ವಿಷಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದಾರೆ, ಇದು ಕ್ಲಾಸ್ ಮಾಡಿ ಅಂತ. ಖಂಡಿತ ನಂಗೆ ಅದೆಲ್ಲ ಕ್ಲಾಸ್ ಅನ್ನ ಮಾಡ್ಬೇಕು ಅಥವಾ ಮಾಡಿ ನಾನು ಈಸಿಯೆಸ್ಟ್ ವೇಲಿ ನಿಮ್ಗೆ ಕ್ಲಾಸ್ ಮಾಡ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ನನ್ಗಿದೆ. ಬಟ್ ನನ್ನ ಸಮಯ ನನ್ನ ಹತ್ರ ಇಲ್ಲ. ಬಟ್ ಸೊ ದಟ್ ಎಕ್ಸಾಮ್ ಬರುವುದ್ರೊಳಗಡೆ ನನ್ಗೆ ಎಷ್ಟನ್ನ ಅಪ್ಲೋಡ್ ಮಾಡಕ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಬರುವಂತಹ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ಯಾರೆಲ್ಲ ಯಾವ್ದೆಲ್ಲ ಟಾಪಿಕ್ ಬೇಕಂತ ಹೇಳಿದ್ರೆ ಅದಿಷ್ಟು ಸಬ್ಜೆಕ್ಟ್ ಅನ್ನ ನಾನು ವಿಷಯಗಳನ್ನ ಕುರಿತು ನಾನು ಅಥವಾ ಕ್ವಶನ್ಸ್ ಪೇಪರ್ ಹಾಗೆ ಬುಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಖಂಡಿತ ಆ ಒಂದು ಪಠ್ಯ ಭಾಗಗಳನ್ನ ಕೂಡ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೇನೆ. ಬಟ್ ದಯವಿಟ್ಟು ಸಾರಿ, ಯಾರೆಲ್ಲ ವಿದ್ಯಾರ್ಥಿಗಳು ಕಳಿಸಿದಿರ ನನ್ನ ಸಬ್ಜೆಕ್ಟ್ ಅಲ್ಲ BA ಬಿಟ್ಟು ಬೇರೆ ಕೆಲವೊಂದು ಟಾಪಿಕ್ ಗಳನ್ನ ಕೇಳಿದಿರಲ್ವಾ, ಅವರಿಗೆಲ್ಲ ನಾನೀಗ ಈ ವಿಡಿಯೋ ಮುಖಾಂತರ ಸಾರಿ ಕೇಳ್ತೀನಿ. ಹಾಗೆ ನೆಕ್ಸ್ಟ್ ಅದನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಸ್ನೇಹಿತರೆ. ಸೊ ಖಂಡಿತ ಇದಿಷ್ಟು ಚಾಪ್ಟರ್ ಅಷ್ಟನ್ನೇ ನೀವು ಓದ್ಕೊಂಡ್ರೆ, ಮತ್ತೆ ಹೇಳ್ತೀನಿ, ಇಷ್ಟೇ ಓದ್ಕೊಂಡ್ರೆ ಸಾಕು. ಇದಿಷ್ಟು ಚಾಪ್ಟರ್ ನಷ್ಟೇ ನೀವು ಓದ್ಕೊಂಡ್ರೆ ಸಾಕು, ನೀವು ಖಂಡಿತ ಪಾಸ್ ಆಗಿ ಆಗ್ತಾರೆ. ಬೇರೆ ಯಾವ ಚಾಪ್ಟರ್ ಕೂಡ ಹೋಗೋದೇ ಬೇಡ, ಪಾಸ್ ಆಗ್ಬೇಕು ಅಷ್ಟೇ ಅನ್ನೋರಿಗೋಸ್ಕರ. ಇನ್ನು ನನ್ ಪಾಸ್ ಆಗ್ಬೇಕು ಒಳ್ಳೆ ಮಾರ್ಕ್ಸ್ ಅಂತ ಇರಬೇಕು ಅನ್ನೋರಿಗೆ ಇನ್ನು ನನ್ನ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದೆಲ್ಲ ಅಂತ ಆಲ್ರೆಡಿ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತಾನೆ ಒಂದು ವಿಡಿಯೋ ಇದೆ. ಆ ವಿಡಿಯೋ ಮುಖಾಂತರ ನೋಡಿ ಅಲ್ಲೆಲ್ಲ ಯಾವ್ದೆಲ್ಲ ಟಾಪಿಕ್ ಬಿಟ್ಟಿದ್ದೀನಿ ಅದನ್ನೆಲ್ಲ ಎಕ್ಸ್ಟ್ರಾ ಇರೋದನ್ನ ಕೂಡ ಓದ್ಕೊಂಡು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ನ ನೀವು ತೆಗಿಬಹುದು. ಈ ವಿಡಿಯೋ ಕೇವಲ ಎಕನಾಮಿಕ್ಸ್ ಕಷ್ಟ ಅನ್ನೋರಿಗೋಸ್ಕರ ಮಾತ್ರ. ಧನ್ಯವಾದಗಳು ಸ್ನೇಹಿತರೆ.